ಪ್ರತಿಯೊಬ್ಬರು ಕೂಡ RBIನ ಉದ್ಗಮ್ ಪೋರ್ಟಲ್ ಅಂತ ಒಂದಿದೆ. ಉದ್ಗಮ್ ಪೋರ್ಟಲ್ಗೆ ಹೋಗಿ ಯಾವುದಾದ್ರೂ ಈ ರೀತಿ ಅನ್ಕ್ಲೇಮ್ಡ್ ಅಮೌಂಟ್ ಇದ್ದರೆ ಪರಿಶೀಲನೆ ಮಾಡಿಕೊಂಡು ಆ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು KYC ಮಾಡಿ ತಮ್ಮ ಹಣ ಏನಿಟ್ಟಿದ್ದಾರೆ ಅಸಲು ಅದ್ರ ಜೊತೆ ಬಡ್ಡಿ ಏನಾದರೂ ಇದ್ದರೆ ಅದನ್ನು ಸೇರಿಸಿ ಅವರು ಕ್ಲೇಮ್ ಮಾಡ್ಕೋಬೋದಾಗಿ. ಕೆಲವೊಬ್ಬರು ಭಾಳ ಖುಷಿಪಟ್ಟರು, ನಿಮ್ಗೆ ಗೊತ್ತೇ ಇರಲಿಲ್ಲ ಸರ್ ಅಂತ ಹೇಳಿದ್ರು. ಇದನ್ನು ಯಾವ ರೀತಿ ಬಳಕೆ ಮಾಡ್ಕೋತೀರಿ ಅಂತ ಕೇಳಿದಾಗ ಯಾರೋ ಒಬ್ಬರು ನಮ್ಮ ಅತ್ತೆ ಮಾವ ಆಸ್ಪತ್ರೆಯಲ್ಲಿದ್ದಾರೆ, ಅವರು ವೈದ್ಯಕೀಯ ವೆಚ್ಚಕ್ಕೆ ನಾನು ಬಳಸ್ತೀನಿ ಅಂತ ಹೇಳಿದ್ರು. ಇನ್ನೊಬ್ರು ಯಾರೋ ಒಂದು ರೂಮ್ ಕಟ್ಕೊಳ್ತೀವಿ ಅಂತ ಹೇಳಿದರು. ಇದು ಸದ್ಬಳಕೆ ಆಗ್ತದೆ ಮತ್ತು ಅವ್ರಿಗೂ ಕೂಡ ಒಂದು ಒಳ್ಳೆಯ ಇದೆ. ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಇರ್ಬೋದು, ಎಲ್ಲರೂ ಕೂಡ ಇದು ಕ್ಯಾಂಪೇನ್ದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದು ಕ್ಯಾಂಪೇನ್ ಇಟ್ಸ್ ನಾಟ್ ಫಾರ್ ದ 3 months, ಇದು 3 ತಿಂಗಳು ಮಾತ್ರ ಇಲ್ಲ, ಅದು ಕಂಟಿನ್ಯೂಸ್ ಆಗಿ ಲೈಕ್ ಇಟ್ ಇಸ್ ಫಾರ್ ಎವರ್, ಇಟ್ ಹ್ಯಾಸ್ ಟು ಬಿ ಗೋಯಿಂಗ್ ಆನ್. ಅಂದ್ರೆ ಕಂಟಿನ್ಯೂಸ್ ಆಗಿ ಇದು ಕ್ಯಾಂಪೇನ್ದು ನಡಿಬೇಕು. ಅಂದ್ರೆ ಲೈಕ್ awareness, as long as you create awareness for this campaign, then what you call it, the people will get awareness regarding this campaign and they will come to the bank branches for the settlement of the claim. KYC ಇದ್ದಲ್ಲಿ ಒಂದು ವೇಳೆ ವ್ಯಕ್ತಿ ಇದ್ದರೆ, ಇನ್ನೊಂದು ವೇಳೆ ಸಪೋಸ್ ಆ ಡಿಪಾಸಿಟರ್ ಆ ಠೇವಣಿದಾರರು ಏನಾದರೂ ತೀರಿ ಹೋದಿದ್ದಲ್ಲಿ ಅವರಿಗೆ ಏನಾದರೂ ನಾಮಿನೇಷನ್ ಒಂದಿದ್ರೆ ಆ ನಾಮಿನೇಷನ್ದವ್ರಿಗೂ ಕೂಡ ಹಣವನ್ನು ಮರಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇವಾಗ ಮಾಡಿದ್ದೇವೆ. ಮತ್ತೆ ಒಂದು ವೇಳೆ ನಾಮಿನೇಷನ್ ಇಲ್ಲ ತೀರಿ ಹೋಗಿದ್ದಾರೆ ಅಂದಾಗ ಅವರಿಗೆ ಸರಾಸರಿ ಏನೋ ಒಂದು ಕಾನೂನಿನ ಪ್ರಕಾರ ಪೇಪರ್ಸ್ಗಳನ್ನು, ಕಾಗದ ಪತ್ರಗಳನ್ನು, ದಾಖಲಾತಿಗಳನ್ನು ಪಡೆದುಕೊಂಡು ಅವರಿಗೂ ಕೂಡ ಹಣದ ಮರುಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಪುಟ್ಬಟ್ ಮಾಲ್ ಮಾರೋರ್ರೆ ಅಲ್ಲಿಂದ ಸರ್ ಬಂದಿದ್ದರು ಗ್ರಾಮೀಣ ಬ್ಯಾಂಕಿನವರು, ನಮ್ಮದು ದುಡ್ಡು ಬಂದೈತಿ, ಅಮೌಂಟ್ ಬಂದೈತಿ ಅಂದರು. ಆದ್ರೆ ಹೋಗಿ ನಾವು ಅಲ್ಲಿ ಚೆಕ್ ಮಾಡಿಸಿದ್ರೆ ಅಲ್ಲಿ 85,000 ಇತ್ತು. ದೇವ್ರ ಎಲ್ಲೇ ಏನೋ ಬೆಳಕು ಬಂತು ನಮಗೆ ಅಂತಂದು ನಾವು ಎಷ್ಟೋ ಖುಷಿ ಆದೀವಿ. ಖುಷಿ ಆದ ಬಳಿಕ ನಮ್ಗೆ ಮನೆ ಇದ್ದಿಲ್ರ, ಮನೆ ಕಟ್ಸಿದ್ವಿ. ಮನೆ ಕಟ್ಸ್ಕೊಂಡು ಹೆಂಗೆ ಜೀವನ ಮಾಡಾಕತ್ತೀವಿ. ಮತ್ತೆ ಈಗ ಜಾತ್ರೆಗೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ರೀ, ಪಾಸ್ಬುಕ್ ಓದಿದ್ವಿ ಇಷ್ಟೇ ರೀ. 85 ಸಾವಿರ. ಒಬ್ಬ ಅನುಭವಿ ಮುಖ್ಯಮಂತ್ರಿ ಅಂತೇಳಿ ರಾಜ್ಯದ ಜನ ಅನ್ಕೊಂಡಿದ್ರು. ಆದರೆ ರಾಜ್ಯದ ಜನ ಮಾತನಾಡ್ತಾ ಇರುವಂಥದ್ದು ಇದೊಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು, ತಮ್ಮ ರಾಜಕೀಯ ತೆವಲಿಗೆ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದ ಸಾಮಾನ್ಯ ಜನರು ಇವತ್ತು ಗಲ್ಲಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೈ ಕೊಟ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ನೋಡ್ತಾ ಇದ್ರೆ ರಾಜ್ಯದ ಜನ, ಈ ನಾಡಿನ ಜನ ದಂಗೆ ಹೇಳುವಂತ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಕೋರ್ ಕಮಿಟಿಯನ್ನು ಕೂಡ ನಾವು ಕರೆದಿದ್ದೇವೆ. ಡ್ರಗ್ ಮಾಫಿಯಾ ವಿಚಾರ ಇರ್ಬೋದು, ಅಕ್ರಮ ವಲಸಿಗರಿಗೆ ಏನಿರುತ್ತೆ, ರಾಜ್ಯ ಸರ್ಕಾರ ಇವತ್ತು ಅನ್ಯಾಯ ಮಾಡಿ ಕನ್ನಡಿಗರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಅಕ್ರಮ ಆಗಿದೆ, ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಬೀದಿಗಿಳಿದು ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಇದರ ರೂಪುರೇಷೆಗಳನ್ನು ಕೂಡ ಬರುವ ವಾರ ಇದನ್ನು ನಾವು ತೀರ್ಮಾನವನ್ನು ಮಾಡ್ತೇವೆ.